ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವು ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ ಈ ವಿಡಿಯೋದಲ್ಲಿ ನಾನು 2 ದಿವಸದ ಬ್ಲಾಗನ್ನು ಶೇರ್ ಮಾಡಕತ್ತೀನಿ ಲಾಸ್ಟ್ ಫ್ರೈಡೇ ಮತ್ತು ಸ್ಯಾಟರ್ಡೇ ವ್ಲಾಗ್ನ ನಾನು ಶೇರ್ ಮಾಡಕತ್ತೀನಿ ನೋಡ್ರಿ ಸ್ಯಾಟರ್ಡೇ ಬೆಳಗ್ಗೆನ ನಾನು 6:30ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದ ಆಮೇಲೆ ಚಹಾ ಮಾಡ್ಕೊಂಡು ಕುಡಿದು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೇನೆ ನೋಡ್ರಿ ಇವತ್ತು ನುಗ್ಗಿಕಾಯಿ ಸಾರು ಅನ್ನ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ ಹಾಗಾಗಿ ಬ್ಯಾಳಿ ಕುದಿಯಕ್ಕೆ ಇಟ್ಟಿದ್ನಿ ಒಂದು ಕಡೆ ರೈಸ್ಕನ್ನು ಇಟ್ಟಿದ್ನಿ ಈ ಕಡೆ ನುಗ್ಗಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ಮೂದಿ ಮಾಡತ್ತೆ ನೋಡ್ರಿ ಈಗ ಸಾನ್ವಿ ಹೇಳ್ತಾಳಲ್ಲ ಹಾಗಾಗಿ ಆಕೆಗೆ ಸ್ಮೂದಿ ಮಾಡಿಕೊಟ್ರಾತಂತೇಳಿ ಸ್ಮೂದಿಗೆ ಎಲ್ಲ ರೆಡಿ ಮಾಡೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು ಸ್ಮೂದಿನ ಡೈಲಿ ಕೊಡಬೇಡ್ರಿ ಅದು ಹೊಟ್ಟೆ ಕೆಡುತ್ತಾ ಅಂಥೇಳಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿರಿ ಯಾಕಂದರೆ ಅದರಲ್ಲೆಲ್ಲ ನಾವು ಬಾಳೆಹಣ್ಣು ಡ್ರೈ ಫ್ರೂಟ್ಸು ಹಾಲು ಎಲ್ಲ ಹಾಕಿರೋದ್ರಿಂದ ಅದೊಂದು ಹೆಲ್ದಿ ಡ್ರಿಂಕ್ ಅಂತೇಳಿ ನಾನು ಅಂದ್ಕೊಂಡೀನಿ ನನಗೆ ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸ್ರಿ ಸ್ಮೂದಿ ಮಾಡಿಕೊಟ್ಟು ಇವಾಗ ಸಾನ್ವಿ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಕತ್ತೀನಿ ಆಕೆ ಆರೆಂಜ್ ತೊಗೊಂಡು ಹೋಗ್ಕೇನಂದ್ಲು ಹಾಗಾಗಿ ಆರೆಂಜ್ ಸಿಪ್ಪೆ ಎಲ್ಲ ಬಿಡಿಸಿ ನೋಡ್ರಿ ಬಿಡಿಸಿ ಬಾಕ್ಸಿಗೆ ಹಾಕಕತ್ತೀನಿ ಈಗ ಇನ್ನು ಬ್ಯಾಳಿ ಕುದಿಯಾಕಿಟ್ಟನಲ್ಲ ಅದು ಪ್ರೆಷರ್ ಹೋಗಿದ ತಕ್ಷಣ ನಾನು ಸಾಂಬಾರು ಮಾಡಬೇಕಿತ್ತು ಈ ಕಡೆ ಬದ್ನಿಕಾಯನ್ನು ಹೆಚ್ಚಿಟ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಬದ್ನಿಕಾಯಿನ ಕಟ್ ಮಾಡತ್ತೀನಿ ಬೀಟ್ರೂಟ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ಆದ್ರೆ ಬೀಟ್ರೂಟ್ ಹಿಂದಿನ ದಿವಸನೇ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಪಲ್ಯ ಆಗಿಬಿಡ್ತೈತಿ ಇಲ್ಲಾಂದ್ರೆ ಬೆಳಗ್ಗೆ ಅದನ್ನು ಕಟ್ ಮಾಡಿಕೊಂಡು ಹುರಿದು ಪಲ್ಯ ಮಾಡೋಕ್ಕೆ ಭಾಳ ಹಿಡಿತೈತಿ ಟೈಮ್ ಹಾಗಾಗಿ ಇವತ್ತು ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ ನಾನು ಬದ್ನಿಕಾಯಿ ಪಲ್ಯಕ್ಕೆ ಬದ್ನಿಕಾಯನ್ನು ಕಟ್ ಮಾಡಿ ಇಟ್ಕೊಂಡು ಹಂಗೆ ಈರುಳ್ಳಿ ಕೊತ್ತಂಬರಿ ಎಲ್ಲರೂ ಕಟ್ ಮಾಡಿ ಇಟ್ಕೊಂಡು ಈ ಕಡೆ ಸಾಂಬಾರು ಒಗ್ಗರಣೆ ಹಾಕಿನಿ ನೋಡ್ರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಬೇಳೆ ಬೆಂದಿತ್ತು ಅದರದ ಸಾಂಬಾರೆಲ್ಲ ಒಗ್ಗರಣೆ ಹಾಕಿನಿ ಸಾನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ನಿ ಆಕೆ ಇವಾಗ ದೇವರಿಗೆ ನಮಸ್ಕಾರ ಮಾಡಿ ರಾಯರ ನಾಮಲೇಖನ ಐತಲ್ಲ ಪೂಜ್ಯಾಯ ರಾಘವೇಂದ್ರಾಯ ಅದನ್ನು ದಿನ ನಾನು 2 ಸಾರಿ ಹೇಳಂತ ಹೇಳಿರ್ತಾನೆ ಆಕೆಗೆ ಬೆಳಗ್ಗೆ ಸಂಜೆಗೆ ಅದಕ್ಕಾಗಿ ಆಕೆನೂ ಮಿಸ್ ಮಾಡ್ದೆ ಹೇಳ್ತಾಳೆ ನೋಡ್ರಿ ಒಂದೊಂದು ದಿವಸ ಯಾವತ್ತಾದರೂ ಅಷ್ಟೇ ಮಿಸ್ ಮಾಡ್ತಾಳೋ ಟೈಮ್ ಆಗಿತ್ತಂದ್ರೆ ಇಲ್ಲಾಂದ್ರೆ ಅದನ್ನು ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ಅಂದ್ರೂ ಸಂಜೆ ಮುಂದಾದರೂ ಹೇಳ್ತಾಳೆ ನೋಡ್ರಿ ಯಾಕಂದ್ರೆ ನಾವು ಇವಾಗಿಂದನೇ ಅವರಿಗೆ ಹೇಳ್ಕೊಟ್ಟಿವಿ ಅಂದ್ರೆ ರೂಢಿ ಆಗ್ತತಿ ದೊಡ್ಡವರಾದ್ಮೇಲೆ ಮಾಡಂತಂದ್ರೆ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ ಅವ್ರು ಅದಕ್ಕಾಗಿ ನಾನು ಅದೊಂದು ರೂಢಿ ಮಾಡಿದೆ ನೋಡ್ರಿ ಆಕೆ ಹೇಳ್ತಾಳೆ ಅದನ್ನು ನಾಮಲೇಖನ ಪೂರ್ತಿ ಹೇಳ್ತಾಳು ಹಾಗಾಗಿ ಡೈಲಿ 2 ಸಾರಿ ಹೇಳಂದ್ರೆ ಆಕೆ ಸ್ನಾನ ಮಾಡ್ಕೊಂಡು ಬಂದು ಹೇಳಿರ್ತಾಳೆ ನೋಡ್ರಿ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಆಕೆ ನಾನು ಸ್ಕೂಲಿಗೆ ಹೋಗಿ ಬಿಟ್ಟು ಬಂದಾದ್ಮೇಲೆ ತರಕಾರಿ ಎಲ್ಲ ತೊಗೊಂಡು ಬಂದು ಇಟ್ಟಿದ್ನಲ್ಲ ಅವನ್ನ ಕಾಲಾಗ ಇಟ್ಬಿಟ್ಟಿದ್ನ ರಾತ್ರಿ ಜೋಡ್ಸೋಕ್ಕಾಗಲಿಲ್ಲ ಎಲ್ಲ ಹಂಗೆ ಸುರಿದು ಬಿಟ್ಟಿದ್ನಿ ಕೆಳಗಡೆ ಕವರಲ್ಲಿ ಇಟ್ಟರೆ ಒಂಥರ ನೀರು ಬಂದಂಗಾಗಿ ಎಲ್ಲ ಮೆತ್ತಗಾಗ್ಬಿಡ್ತಾವೆ ತರಕಾರಿ ಹಾಳಾಗಿಬಿಡ್ತತಿ ಅದಕ್ಕಾಗಿ ಹಂಗೆ ಓಪನ್ ಆಗಿ ಸುರಿದು ಮಲ್ಕೊಂಡಿದ್ನೆ ಬೆಳಗ್ಗೆ ಜೋಡಿಸ್ಕೊಂಡ್ರೆ ಆಯ್ತು ಅಂತೇಳಿ ಬೆಳಗ್ಗೆನೂ ಹಂಗೆ ಅಡುಗೆ ಮಾಡ್ಕೊತ ನಿಂತ್ನಿ ಅಡುಗೆ ಮನೆಯಾಗ ಅದನ್ನು ಜೋಡ್ಸೋಕ್ಕಾಗಿರಲಿಲ್ಲ ತರಕಾರಿ ಅದಕ್ಕೆ ಫಸ್ಟ್ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಚಪಾತಿ ಒಂದೇ ಮಾಡೋದಿತ್ತು ಅದು ಬಾಕಿ ಇದ್ದಾಗ ಹೋಗಿ ಕಾಯಿಪಲ್ಲೆ ಎಲ್ಲನೂ ಎತ್ತಿಟ್ನಿ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಕೋಬೇಕಿತ್ತು ಆಮೇಲೆ ಬಿಡಿಸ್ಕೊಂಡ್ರೆ ಆಯ್ತು ಅಂತೇಳಿ ಟೇಬಲ್ ಮೇಲೆ ಎಲ್ಲ ಜೋಡಿಸೀನಿ ತರಕಾರಿ ಸೊಪ್ಪು ಎಲ್ಲ ಇಟ್ಟು ಕಸ ಎಲ್ಲ ಎತ್ತಾಕಿ ಮನೆಯೆಲ್ಲ ಮನೆ ಕಸ ಗುಡಿಸ್ಕೊಂಡು ಈಗ ಚಪಾತಿ ಮಾಡೋಕ್ಕೆ ಬಂದೇನು ನೋಡ್ರಿ ಚಪಾತಿ ಮಾಡಕತ್ತೀನಿ ನಮ್ಮ ಮನೆಯವ್ರು ಆಲ್ರೆಡಿ ಟೈಮ್ ಆಗೈತಿ ಬೇಗ ಮಾಡಂತ ಹೇಳಕತ್ತಿದ್ರು ಸರಿ ಆಯ್ತು ಅಂತೇಳಿ ಬೇಗ ಚಪಾತಿ ಮಾಡಿಕೊಟ್ಟು ಹಂಗೆ ಅವರಿಗೆ ಬಾಕ್ಸಿಗೇನೂ ರೆಡಿ ಮಾಡೀನಿ ಮತ್ತು ನಾಷ್ಟಾಕನೂ ಹಾಕಿಕೊಟ್ನಿ ಅವರು 1-2 ಚಪಾತಿ ತಿಂದು ಅನ್ನ ಸಾಂಬಾರು ಏನು ತಿನ್ನಲಿಲ್ಲ ಅವ್ರು ಬೇರೆ ಏನಾದರೂ ರೈಸ್ ಮಾಡಿದರೆ ತಿಂತಿದ್ರು ಅಂದರೆ ಚಿತ್ರಾನ್ನ ಟೊಮೆಟೊ ರೈಸ್ ಈ ಥರ ಬಾತ್ ಏನಾದರೂ ಮಾಡಿದರೆ ತಿಂತಿದ್ರು ಅನ್ನ ಸಾಂಬಾರು ತಿನ್ನಲಿಲ್ಲ ಬರೀ ಚಪಾತಿ ಅಷ್ಟೇ ತಿನ್ಕೊಂಡ್ರು ಅವ್ರಿಗೆ ನಾಷ್ಟ ಹಾಕ್ಕೊಟ್ನಿ ನಾಷ್ಟ ಮಾಡಿದ್ರು ಈ ಕಡೆ ಅವ್ರ ಲಂಚ್ ಬಾಕ್ಸನ್ನು ರೆಡಿ ಮಾಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ಈಗ ಟೈಮ್ 1:30 ಆಗೈತೆ ನೋಡ್ರಿ ಬೆಳಗ್ಗೆ ವ್ಲಾಗ್ ಮಾಡೀನಿ ವಾಪಸ್ ನಾನು ಕಂಟಿನ್ಯೂ ಮಾಡಲಿಲ್ಲ ಯಾಕಂದ್ರೆ ಹಂಗೆ ಸ್ಯಾರಿ ಕುಚ್ಚಕ್ಕೆ ಕುತ್ಕೊಂಡ್ಬಿಟ್ಟು ನಿನ್ನಂತೂ ಹಾಕಿರಲಿಲ್ಲ ಮೊನ್ನೆ ಒಂದಿಷ್ಟು ಹಾಕಿದ್ದು ನೋಡ್ರಿ ಇಷ್ಟು ಹಾಕಿಬಿಟ್ಬಿಟ್ಟಿದ್ನಿ ಈಗ ಇಷ್ಟೆಲ್ಲ ಹಾಕಿನಿ ನೋಡ್ರಿ ಇನ್ನೂ ಇಷ್ಟ ಐತಿ ಇವತ್ತು ಈಗ ಟೈಮ 1:30 ಆಗೈತಿ 3 ಗಂಟೆ ಅನ್ಬಿಡ್ಕ ಇದನ್ನು ಪೂರ್ತಿ ಮುಗಿಸ್ಬೇಕನ್ನತನಿ ಗೊತ್ತಿಲ್ಲ ಮುಗಿತೋ ಇಲ್ಲೋ ಮುಗಿಸೋಕೆ ಟ್ರೈ ಮಾಡ್ತೀನಿ ಸಾನ್ವಿನೂ ಬಂದಾಳೆ ನೋಡ್ರಿ ಸ್ಕೂಲಿಂದ ಆಕಿ ಆಟ ಸಾಮಾನು ತೊಗೊಂಡು ಆಟ ಆಡಕತ್ತಾಳು ಏನು ಮಾಡತ್ತೀಮ್ಮ ಕ್ಲೇ ಚಪಾತಿ ಮಾಡತ್ತಿ ಕ್ಲೇ ಆಕಿಗೆ ಬರ್ತಡೇದಾಗಿಂದ ನೋಡ್ರಿ ಒಂದು ಉಳಿದಿತ್ತು ರಿಟರ್ನ್ ಗಿಫ್ಟ
ಅದನ್ನು ತೊಗೊಂಡು ಚಪಾತಿ ಮಾಡತ್ತಾಳ. ಒಂದು ಓಪನ್ ಮಾಡಿದ್ದಿಲ್ಲ, ಇನ್ನೂ ಎಷ್ಟದ 6. ಮತ್ತೊಂದು ಬರ್ಡೇ ಬಂತಿಕ್ಕಿದ್ದು ಸಾನ್ವಿದ, ಇದನ್ನು ಈಗ ಓಪನ್ ಮಾಡ್ಯಾಳ ನೋಡ್ರಿ ಸಾನ್ವಿ. ಲಾಸ್ಟ್ ಇಯರ್ ಬರ್ಡೇ ಇದ್ದಿದ್ದು, ಇದು ಮಾರ್ಚ್ ಬಂದ್ರೆ ಮತ್ತೊಂದು ಬರ್ಡೇ ಬಂತಿಕ್ಕಿದ್ದು. ಅವಾಗಿಂದ ರಿಟರ್ನ್ ಗಿಫ್ಟ್ ಇದು ಒಬ್ಬರದ್ದು ಯಾರ್ದೋ ಉಳಿದಿತ್ತು ನೋಡ್ರಿ ಇದು. ಮಾಡೋಕೆ ಚಪಾತಿ ಅದು ಕೆಳಗೆಲ್ಲ ಅಂಟಿಸ್ಬೇಡ, ನೀನು ಅಂಟಿಸಿದ್ದಿಲ್ಲ ಅಂದದು ಅಂಟಿಸ್ಬೇಡ. ಇದ್ರ ಮೇಲೆ ಚಪಾತಿ ಕೊಡೋದೈತಲ್ಲ ಅದ್ರ ಮೇಲೆ ಮಾಡಲ್ಲ. ಬರೀಗ ಬೇಗ ಬೇಗ ನಾನು ಕುಚ್ಚು ಕಟ್ತೀನಿ, ಮುಗ್ಸಕ್ಕೆ ಟ್ರೈ ಮಾಡ್ತೀನಿ ಇವತ್ತಿದೊಂದು ಮುಗಿತಂದ್ರೆ ಬರೀ ಸಿಗ್ಸಾಗ್ ಮಾಡೋದಷ್ಟೇ ನೋಡ್ರಿ. ನೀನು ಮಾಡಿದ್ನಂದ್ರೆ ಇವತ್ತೆಲ್ಲ ಮುಗಿದ್ಬಿಡ್ತಿತ್ತು, ನಾನು ಇನ್ನೇನು ಮಾಡಲೇ ಇಲ್ಲ. ಹಾಗಾಗಿ ಇವತ್ತು ಇದು ಉಳ್ದತಿ, ಇದನ್ನ ಇವತ್ತು ಮುಗಿಸ್ತೇನೆ. ಇನ್ನೊಂದು ಇಷ್ಟ ಐತೆ ನೋಡ್ರಿ ಬೇಗ ಬೇಗ. ಮಧ್ಯಾಹ್ನ ನೋಡ್ರಿ ಎಲ್ಲ ಕುಚ್ಚು ಹಾಕೋದೆಲ್ಲ ಮುಗಿಸಿ ಹಂಗೆ ಲೆವೆಲ್ ಕಟ್ಟನ್ನು ಮಾಡಿದನಿ. 2 ಸ್ಯಾರಿದು ಏನಿತ್ತಲ್ಲ ಇದು ಎಲ್ಲ ಕೆಲಸ ಮುಗೀತು ನೋಡ್ರಿ. ಇನ್ನು ಬರೀ ಜಿಗ್ಜ್ಯಾಗ್ ಒಂದು ಮಾಡಬೇಕಿತ್ತು, ಅದನ್ನು ಮಾಡಿ ಮುಗಿಸಿನಿ ಅಂದ್ರೆ ಅವ್ರ ಸೀರೆ ಕೊಟ್ರೆ ನನ್ನ ಕೆಲಸ ಮುಗೀತು ನೋಡ್ರಿ. ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ವ್ಲಾಗ್ ನೋಡ್ರಿ. ಇದು ಫ್ರೈಡೇ ಅದಾದಮೇಲೆ ನಾನು ಯಾವುದೇ ಥರ ವ್ಲಾಗ್ ಮಾಡಲಿಲ್ಲ. ಇದು ಸ್ಯಾಟರ್ಡೇ ವ್ಲಾಗ್. ಇದು ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿದ್ ನಾನು. ಇವತ್ತು ಇಡೀ ದಿವಸ ವ್ಲಾಗ್ ಮಾಡ್ಬೇಕಂತೇಳಿ ಶುರು ಮಾಡೀನಿ, ಆದ್ರೆ ಇಡೀ ದಿವಸ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇದು ಅರ್ಧನ ಆಯಿತು. ಅದಕ್ಕೋಸ್ಕರ 2 ಸೇರಿ ನಾನು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಕತ್ತಿದ್ನಿ. ಇವತ್ತು ನಾಷ್ಟಕ್ಕದು ಜಾಸ್ತಿ ಏನು ಮಾಡಲಿಲ್ಲ. ನಾನು ನಾಷ್ಟಕ್ಕೆ ಅಡುಗೆಗೆ ಬರೀ ಬಿಸಿಬೇಳೆ ಬಾತ್ ಮಾಡಿಬಿಟ್ಟಿದ್ನಿ 2ಕ್ಕೂ ಸೇರಿಸಿ. ಇವತ್ತು ನಮ್ಮ ಮನೆಯವ್ರು ಬೇಗ ಹೋಗ್ಬೇಕಂತ ಹೇಳಿದರು, ಅದಕ್ಕಾಗಿ ಇನ್ನು ಬೇರೆ ಮಾಡ್ಕೊತ ನಿಂತರ ಲೇಟ್ ಆಕತ್ತಂತೇಳಿ ಬಿಸಿಬೇಳೆ ಬಾತ್ ಅಷ್ಟು ಮಾಡಿಬಿಟ್ನಿ. ಮತ್ತು ಪಪ್ಪಾಯಿ ತೊಗೊಂಡು ಬಂದಿದ್ನಿ. ಅದು ಹಿಂದಿನ ದಿವಸ ತಿನ್ಬೇಕಂದ್ರೆ ಸ್ವಲ್ಪ ಕಾಯಿ ಇತ್ತದು, ಹಣ್ಣಾಗಲಿ ಅಂಥೇಳಿ ವೇಟ್ ಮಾಡಕತ್ತಿದ್ದೀವಿ. ಇವತ್ತು ಹಣ್ಣಾಗಿತ್ತು ನೋಡ್ರಿ, ಅದಕ್ಕೆ ಇವತ್ತು ಕಟ್ ಮಾಡಕತ್ತೇನೆ. ಅದನ್ನು ನಾಷ್ಟಕ್ಕೆ ಕೊಟ್ರಾಯಿತು. ಸ್ವಲ್ಪ ಹಣ್ಣು ತಿಂದು ಬಿಸಿಬೇಳೆ ಬಾತ್ ತಿಂತಾರಂತೇಳಿ ಕಟ್ ಮಾಡಕತ್ತೀನಿ. ಆಲ್ರೆಡಿ ನಾನು ಎಲ್ಲ ಕೆಲಸ ಮುಗಿಸಿದ್ನಿ, ಬಿಸಿಬೇಳೆ ಬಾತು ಮಾಡಿದ್ನಿ ಮತ್ತು ಸ್ನಾನ ಪೂಜೆ ಎಲ್ಲ ಕೆಲಸ ಮುಗ್ದಿತ್ತು. ಬಿಸಿಬೇಳೆ ಬಾತದ ರೆಸಿಪಿನ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಒಂದು ಸರಿ ಹೋಗಿ ನೋಡಿರಿ. ಬಿಸಿಬೇಳೆ ಬಾತು ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಅಗದಿ ಸಿಂಪಲ್ಲಾಗಿ ಮಾಡ್ಬೋದು, ಅಷ್ಟು ಈಸಿಯಾಗಿ ತೋರಿಸ್ಕೊಟ್ಟೇನಿ. ಒಂದು ಸರಿ ಚಾನಲಲ್ಲಿ ಇರ್ತೈತಿ, ಶಾರ್ಟ್ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಶಾರ್ಟ್ ವಿಡಿಯೋ ಅಷ್ಟೇ ಮಾಡಿದ್ನಿ, ಲಾಂಗ್ ವಿಡಿಯೋ ಮಾಡೋದು ಬೇಡ ಅಂತೇಳಿ ಬಿಟ್ಟಿದ್ನಿ ಇವತ್ತು. ಆದರೂ ಮತ್ತೆ ಶುರು ಮಾಡೋಣಂತೆ ಮಾಡೀನಿ, ಅದು ಪೂರ್ತಿ ಆಗಲಿಲ್ಲ ನೋಡ್ರಿ. ಇವತ್ತು ಲಾಂಗ್ ವಿಡಿಯೋನೂ ಪೂರ್ತಿ ಆಗಲಿಲ್ಲ, ಅರ್ಧಂಬರ್ಧನ ಆಯಿತು. ಇವಾಗ ಪಪ್ಪಾಯ ಕಟ್ ಮಾಡಕತ್ತೀನಿ, ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಕತ್ತೀನಿ. ಇವಾಗ ಚಾಕುಲೇನ ನಾವು ಸಿಪ್ಪೆ ತೆಗಿತೇವಂದ್ರೆ ಅರ್ಧಂಬರ್ಧ ಹಣ್ಣೆಲ್ಲ ಅದ್ರೊಳಗೆ ಹೋಗ್ಬಿಡ್ತತಿ. ಹಾಗಾಗಿ ನಾನು ಪೀಲರಲ್ಲಿ ತೆಗೆದಿರ್ತೀನಿ ಯಾವಾಗಲೂ. ಪಪ್ಪಾಯನ್ನು ಕಟ್ ಮಾಡಿ ಸ್ವಲ್ಪ ಬಿಸಿಬೇಳೆ ಬಾತ್ ಹಾಕಿ ಇವಾಗ ನಮ್ಮ ಮನೆಯವ್ರಿಗೆ ನಾನು ನಾಷ್ಟ ಕೊಡಕತ್ತೀನಿ. ಅವ್ರ ಬಾಕ್ಸಿಗೇನು ಇವತ್ತು ಬಿಸಿಬೇಳೆ ಬಾತ್ ಅಷ್ಟೆ, ಬೇರೆ ಏನೂ ಮಾಡಿರಲಿಲ್ಲ ನಾನು. ಸಾನ್ವಿದಂತೂ ಇವತ್ತು ಸ್ಕೂಲ್ ರಜಾ ಇತ್ತು, ಸ್ಯಾಟರ್ಡೇ ಆಗಿರೋದ್ರಿಂದ ಆಕೆ ಸ್ಕೂಲ್ ರಜಾ. ಆಕೆಂತೂ ಲೇಟಾಗಿ ಎದ್ದು ಮೇಲ್ಗಡೆ ಆಟ ಆಡೋಕ್ಕೆ ಹೋಗಿದ್ಲು. ಇವತ್ತು ರಜಾ ಆಯ್ತಲ್ಲ, ಹಾಗಾಗಿ ಆಕೆಗೆ ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಬೇಗ ಸ್ನಾನ ಮಾಡು, ಬೇಗ ಏಳು ಅಂಥೇಳಿ. ನಿಧಾನಕ್ಕೆ ಲೇಟಾಗಿ ಎದ್ದು ಆಕೆ ಸ್ವಲ್ಪ ನಮ್ಮ ಮನ್ಯಾಗ ಆಟ ಆಡೇಳು. ಆಮೇಲೆ ಸ್ನಿಗ್ಧನ ಹತ್ರ ಆಟ ಆಡೋಕೆ ಹೋಗ ಅಂತೇಳಿ ಅಲ್ಲಿಗೆ ಹೋಗಿದ್ಲು ನೋಡ್ರಿ. ಸ್ಮೂದಿ ಅಷ್ಟು ಕುಡಿದು ಹೋಗಿಬಿಟ್ಟಿದ್ಲಕ್ಕಿ. ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕ್ಕೊಟ್ನಿ. ಅವರು ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋದರು. ನಾನು ನಾಷ್ಟ ಮಾಡೀನಿ. ನಾಷ್ಟ ಮಾಡಿ ವಾಷಿಂಗ್ ಮಿಷಿನ್ದಷ್ಟು ಬಟ್ಟೆ ಒಣಗಿ ಹಾಕೋದಿತ್ತು. ಬೆಳಗ್ಗೆನ ವಾಶ್ಗೆ ಹಾಕಿದ್ನಿ, ಇವಾಗೆಲ್ಲ ವಾಶ್ ಆಗಿದ್ದು ನೋಡ್ರಿ. ತೆಗೆದು ಇವಾಗ ಒಣಗಿ ಹಾಕಕತ್ತೀನಿ. ಇನ್ನು ಮಧ್ಯಾಹ್ನಕ್ಕೂ ನನಗೆ ಸಾನ್ವಿಗೆ ಬಿಸಿಬೇಳೆ ಬಾತನ ಇತ್ತು. ಆಲ್ರೆಡಿ ಟೈಮ್ 12:30 ಆಗಕ್ಕೆ ಬಂದಿತ್ತು. ಸಾನ್ವಿ ಅಂತೂ ಬೆಳಗ್ಗೆ ಅಕ್ಕಿ ಹೋದಾಕಿ ಬಂದೇ ಇರಲಿಲ್ಲ, ನಾಷ್ಟನೂ ಮಾಡಿರಲಿಲ್ಲ. ಸ್ಮೂದಿ ಅಷ್ಟೇ ಕುಡ್ದಿದ್ಲಲ್ಲ, ಅದ್ರ ಮೇಲೆ ಹೋಗಿದ್ಲು. ನಾನು ಮತ್ತು ಫೋನ್ ಮಾಡಿ ಆಕಿಗೆ ಬಾ ಅಂಥೇಳೀನಿ. ಆಕೆ ಬಂದ ತಕ್ಷಣ ಆಕೆ ಮತ್ತು ಬಿಸಿಬೇಳೆ ಬಾತ್ ತಿನ್ನಲಿಲ್ಲ ನೋಡ್ರಿ. ಬರೀ ಪಪ್ಪಾಯ ಅಷ್ಟೇ ಬೇಕಂದ್ಲು, ಯಾಕಂದ್ರೆ ಆಕಿಗಂತೂ ಪಪ್ಪಾಯ ಅಂದ್ರೆ ಭಾಳ ಇಷ್ಟ ಆಗ್ತತಿ. ಆಕೆ ಬೆಳಗ್ಗೆನ ಕಟ್ ಮಾಡಿ ಕೊಡಂದ್ಲು, ಆದರೆ ನಾನು ಕಟ್ ಮಾಡೋಕೆ ಮೇಲ್ಗಡೆ ಇದ್ಲಲ್ಲ, ಆಕೆಗೆ ಕೊಟ್ಟಿರಲಿಲ್ಲ. ಬಂದ ತಕ್ಷಣ ಆಕೆಗೇನೋ ಪಪ್ಪಾಯ ಕಟ್ ಮಾಡಿ ಕೊಟ್ನಿ. ಆಕೆ ಪಪ್ಪಾಯ ಅಷ್ಟು ತಿಂದ್ಲು ನೋಡ್ರಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆಕೆ ಬಿಸಿಬೇಳೆ ಬಾತ್ ತಿಂದ್ಲು. ಬಂದ ತಕ್ಷಣ ಪಪ್ಪಾಯ ಹಣ್ಣು ತಿನ್ಕೊಂಡ್ಲು. ನಾನಂತೂ ನಾಷ್ಟ ಮಾಡಿಬಿಟ್ಟಿದ್ನಲ್ಲ, ಇನ್ನೇನು ನಾನು ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗಂಗಿಲ್ಲ, ಒಟ್ಟಿಗೆ ರಾತ್ರಿ ಏನೋ ಊಟ ಮಾಡಿಬಿಡ್ತೀನಿ. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗ್ಸಾಕತ್ತೀನಿ ನೋಡ್ರಿ ನಾನು. ಯಾಕಂದ್ರೆ ಇವತ್ತು ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಯಾಕಂದ್ರೆ ಏನೂ ಕೆಲಸನೂ ಇರಲಿಲ್ಲ. ಬರೀ ಜಿಗ್ಜ್ಯಾಗ್ ಮಾಡೋದು ಒಂದೇ ಇತ್ತು. ಅದನ್ನು ಇವತ್ತು ಪೂರ್ತಿ ಮಾಡಿ ಮುಗಿಸಿರಾತಂತೇಳಿ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಮುಗಿಸ್ಬಿಟ್ನಿ. ಸಾನ್ವಿ ಬಂದು ಹಣ್ಣು ತಿಂದ್ಲು. ತಿಂದಾಕೆನ ಆಕಿನೂ ಮಲ್ಕೊಂಬಿಟ್ಲು ನೋಡ್ರಿ. ಸ್ನಾನಗಿನ ಎಲ್ಲ ಮಾಡಿಸಿದ್ನಿ ಆಕಿಗೂ. ಹಣ್ಣು ತಿಂದು ಆಕಿನೂ ಮಲ್ಕೊಂಬಿಟ್ಲು. ನಾನು ಇಷ್ಟು ಸ್ಯಾರಿ ನೋಡ್ರಿ ಎಲ್ಲ ಬ್ಲೌಸ್ ಎಲ್ಲ ಕಟ್ ಮಾಡಿ ತೆಗೆದಿಟ್ಟನಿ. ಇನ್ನು ಜಿಗ್ಜ್ಯಾಗ್ ಮಾಡಬೇಕು.
ಇವಾಗ ನಾನು ಜಿಗ್ಜ್ಯಾಗ್ ಮಾಡೋಕ್ಕೆ ಶುರು ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಬಾಯ್.